ಬೆಟ್ಟದ ಇಡೀ ಕಥೆಯನ್ನ ಈ ಬೋರ್ಡಲ್ಲಿ ನೀವು ನೋಡ್ಬೋದು. ನೀವು ಸೋಲ್ಬೇಕು, ಇಲ್ಲ ಸಾಯ್ಬೇಕು, ಇಲ್ಲ ತನ್ನ ಕೋಟೆನ ಅವರಿಗೆ ಬಿಟ್ಕೊಡ್ಬೇಕು. ರೈತರಿಗೆ ಬೆಳೆದಿರೋ ಬೆಳೆಗೆ ಬೆಲೆ ಇಲ್ಲ, ತುಂಬಾ ಇರುತ್ತೆ ನೋಡೋದು ತಿಳ್ಕೊಳ್ಳೋದು ಅಲ್ಲ. ಕೋಟೆ ಬಗ್ಗೆ ತಿನ್ನಕ್ಕೆ ಕುಡಿಯೋಕೆ ಏನೂ ಇಲ್ಲ. ಇಲ್ಲಿ ಯಾವ ರಾಜ ಇಲ್ಲಿ ಬಂದ, ಯಾವ ರಾಜ ಇಲ್ಲಿ ದಾಳಿ ಮಾಡ್ದ, ಓದು 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 ಅಂತ ಪ್ರೆಷರ್ ಮಾಡಬೇಡಿ. ಏನಪ್ಪ ವಾರ ಎಲ್ಲ ಕೆಲಸ ಮಾಡಿ ಬೇಜಾರಾಗತ್ತೆ, ಬಾನರ್ ಮಲ್ಕೊಂತೀನಿ ಅಂತ ಹೇಳಿದ್ರೆ ಅದು ನಿಮ್ ಬಿಟ್ಟಿದ್ದು. ಹಾಯ್ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ನಾನು ನಿಮ್ಮ ರಾಜ್ NS200. ತುಂಬಾ ಜನ ಕೇಳ್ತಾ ಇದ್ರು, ಏನ್ ಗುರು ನೀನ್ 3 ದಿನ 4 ದಿನ ಟ್ರಿಪ್ ಹೋಗ್ಬಿಡ್ತೀರಾ, ನಮ್ಮನ್ನೆಲ್ಲ ಕರ್ಕೊಂಡು ಹೋಗಲ್ಲ, ಒಂದಿನ ಟ್ರಿಪ್ ಹೋಗೋದು ಜಾಗ ಹಿಡ್ದು ಹೇಳಿ ಅಂತ ತುಂಬಾ ಜನ ಕೇಳ್ತಾ ಇದ್ರಲ್ಲ. ಫ್ರೆಂಡ್ಸ್, ನಾ ಒಂದಿನ ಅಲ್ಲ 10 ದಿನ ಹೋಗ್ಬಿಟ್ಟು ಬರೋ ಜಾಗಕ್ಕೆ ನಾನು ಕರ್ಕೊಂಡು ಬಂದಿದ್ದೀನಿ. ನಾನು ಕರ್ಕೊಂಡು ಬಂದಿರೋ ಜಾಗ ಬಂದು ನೀವು ಕಾಣ್ತಾ ಇದ್ದೀರಲ್ಲ, ಇದೆ ಕುಂದಾಣ ಬೆಟ್ಟ. ನೀವು ಜಸ್ಟ್ ಬೆಂಗಳೂರಿಂದ ಸುಮಾರು ಒಂದು 40 ಕಿಲೋಮೀಟರ್ ದೇವನಹಳ್ಳಿ ಬಂದರೆ, ಅಲ್ಲಿಂದ 10 ಕಿಲೋಮೀಟರ್ ಒಳಗಡೆ ಬಂದರೆ ಕುಂದಾಣ ಗ್ರಾಮ ಅಂತ ಇದೆ. ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಒಳಗಡೆ ಬಂದರೆ ಈ ಕುಂದಾಣ ಬೆಟ್ಟವನ್ನು ನೀವು ನೋಡ್ಬೋದು. ಈ ಕುಂದಾಣ ಬೆಟ್ಟನೂ ಹೌದು, ಕೋಟೆನೇ ಹೌದು. ಇವತ್ತಿನ ಈ ಕೋಟೆಯ ಕಥೆಯನ್ನ ಏನಂತ ನೋಡ್ಕೊಂಬರೋಣ, ಬನ್ನಿ ಫ್ರೆಂಡ್ಸ್. ಅಲ್ಲುಂಟು ವಿಚಾರ. ಇಲ್ಲಿ ಕುಂದಾಣ ಬೆಟ್ಟಕ್ಕೆ ಬರೋಕೆ ನಿಮಗೆ ಎಲ್ಲ ಥರದ ಫೆಸಿಲಿಟಿ ಇದೆ. ಯಾಕಂತ ಹೇಳಿದ್ರೆ ಈ ಬೆಟ್ಟ ಇಲ್ಲಿದ್ರೆ ಇಲ್ಲಿ ಪಾರ್ಕಿಂಗ್ ಇಲ್ಲಿವರೆಗೆ ಬರುತ್ತೆ. ಹಾಗೆ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಕೂಡ ಇದೆ. ನಿಮ್ಮ ಗಾಡಿ ಸೀದಾ ಎಲ್ಲ 2 ವೀಲರ್ 4 ವೀಲರ್ ಎಲ್ಲ ಮೇಲ್ಗಡೆವರೆಗೆ ಬೆಟ್ಟದ ಸ್ಟಾರ್ಟಿಂಗ್ ಇದೆಯಲ್ಲ ಅಲ್ಲಿವರೆಗೆ ಬರೋಕ್ಕೆ ದಾರಿ ಮಾಡಿದ್ದಾರೆ ಹೊಸದಾಗಿ. ಫ್ರೆಂಡ್ಸ್, ಈ ಬೆಟ್ಟದ ಕೆಳಗಡೆ ಬಂದರೆ ಒಂದು ಬೋರ್ಡ್ ಇದೆ, ಕುಂದಾಣ ಬೆಟ್ಟ ಅಂದರೆ ಗೌರ್ಮೆಂಟ್ ಅವರು ಒಂದು ಕಲ್ಲಿಂದ ಬೋರ್ಡ್ ಹಾಕಿದ್ದಾರೆ. ಬೆಟ್ಟದ ಇಡೀ ಕಥೆಯನ್ನ ಈ ಬೋರ್ಡಲ್ಲಿ ನೀವು ನೋಡ್ಬೋದು. ಏನು ಹೊಸದಾಗಿ ಹೇಳ್ಬೇಕಂತ ಇಲ್ಲ, ಇದ್ರ ಕತೆ ಮತ್ತು ಇದ್ರ ಹಿಸ್ಟ್ರಿ ನೋಡೋದಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೋಟೆಗೆ ಇಷ್ಟೇ ಇರೋದು. ಬೆಟ್ಟ ಹತ್ತುತ್ತಾ ನಾನು ಆ ವಿಷಯನ ಒಂಥರ ಬಿಡಿಸಿ ಹೇಳ್ತಾ ಹೋಗ್ತೀನಿ, ಬನ್ನಿ. ಕ್ರಿಸ್ತಶಕ 1537ರಲ್ಲಿ ವಿಜಯನಗರದ ಅರಸರ ಸಾಮ್ರಾಜ್ಯ ಇದ್ದಾಗ ಈ ಕೋಟೆಯಲ್ಲಿ, ಆವಾಗ ಆ ರಾಜರಿಗೆ ಒಂದು ಯುದ್ಧ ಸಾಮಗ್ರಿಗಳನ್ನು ಇಡೋಕ್ಕೆ ಒಂದು ಜಾಗ ಬೇಕಾಗಿರುತ್ತೆ. ವಿಜಯನಗರದ ಸಾಮ್ರಾಜ್ಯದ ದೊರೆಯರು ನಮ್ಮ ನಾಡಪ್ರಭು ಕೆಂಪೇಗೌಡರನ್ನ ಕರೆದುಬಿಟ್ಟು ನಮಗೊಂದು ಸೇನೆಯ ಈ ಶಸ್ತ್ರಾಸ್ತ್ರಗಳನ್ನು ಹಾಗೂ ಈ ಯುದ್ಧ ಸಾಮಗ್ರಿಗಳನ್ನು ಇಡೋಕ್ಕೆ ಒಂದು ಕೋಟೆ ಬೇಕಾಗಿರುತ್ತೆ, ಅದಕ್ಕೊಂದು ಕೋಟೆ ನಿರ್ಮಾಣ ಮಾಡಿಕೊಡಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಮ್ಮ ಕೆಂಪೇಗೌಡರು ಅಂದರೆ ಅಷ್ಟೊಂದು ಬೆಂಗಳೂರು ಕಟ್ಟಿರಲಿಲ್ಲ. ಆ ಟೈಮಲ್ಲಿ ಯಲಹಂಕ ದೊರೆ ಆಗಿರ್ತಾರೆ ಕೆಂಪೇಗೌಡರು. ಆವಾಗ ಈ ಯುದ್ಧ ಸಾಮಗ್ರಿ ಸಂಗ್ರಹಣೆ ಮಾಡೋಕ್ಕೆ ಆಯ್ದುಕೊಂಡ ಜಾಗನೇ ಈ ಕುಂದಾಣ ಬೆಟ್ಟ. ಮೊದಲಿದು ಕುಂದಾಣ ಹಳ್ಳಿ ಅಂತ ಇತ್ತು, ನೀವು ಇಲ್ಲಿಂದ ಕಾಣ್ಬೋದು, ಫುಲ್ ಕುಂದಾಣ ಹಳ್ಳಿ ಇದು. ಇವಾಗ ಕುಂದಾಣ ಬೆಟ್ಟ ಅಂತ ಆಗಿದೆ. ಈ ಕೋಟೆ ನಿರ್ಮಾಣ ಆದ್ಮೇಲೆ ಅದು ಆಮೇಲೆ ಕೋಟೆ ಆಗಿರೋದು. ಈ ಕೋಟೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಕೋಟೆಯ ಸುತ್ತಮುತ್ತ ರಾಗಿ ಬೆಳೀತಾರೆ. ಈ ರಾಗಿ ಇಲ್ಲಿನ ಪ್ರಮುಖ ಬೆಳೆ. ಈ ರಾಗಿ ಪ್ರಮುಖ ಏನಕ್ಕೆ ಬೆಳೆ ಅಂತ ಹೇಳೋದಾದ್ರೆ, ಹಿಂದೆ ರಾಜರು ರಾಗಿ ಆಹಾರಕ್ಕಾಗಿ ಯೂಸ್ ಮಾಡ್ತಾ ಇರ್ತಾರೆ ಹಾಗೂ ಯುದ್ಧಕ್ಕೆ ಯೂಸ್ ಮಾಡ್ತಾ ಇರ್ತಾರೆ. ಯುದ್ಧಕ್ಕೆ ಏನಕ್ಕೆ ಯೂಸ್ ಮಾಡ್ತಾ ಇರ್ತಾರೆ ಅಂತ ನಿಮಗೆ ಡೌಟ್ ಆಗಿರ್ಬೋದಲ್ವಾ. ಯುದ್ಧಕ್ಕೆ ಯೂಸ್ ಮಾಡ್ತಾರೆ, ಅದು ಏನಕ್ಕಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ಕೋಟೆಯಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದಾಗೆ ನಮಗೆ ಮೊದಲು ಸಿಕ್ಕೋದು
ಕೋಟೆಯ ಮೊದಲಿನ ಬಾಗಿಲು. ನೀವು ಕಾಣ್ತಾ ಇದ್ದೀರಲ್ಲ, ಈ ಕೋಟೆಯ ಮೊದಲಿನ ಬಾಗಿಲು. ಈ ಕೋಟೆಯ ಮೊದಲಿನ ಬಾಗಿಲ ಮೇಲೆ, ಈ ಕಲ್ಲಿನ ಮೇಲೆ ಈ ಗಣೇಶನ ಚಿತ್ರ ಕೆತ್ತಿದ್ದಾರೆ. ಈ ಕೋಟೆಯ ಬಾಗಿಲ ಹೆಸರು ಗಜ ಬಾಗಿಲು ಅಂತೆ. ಇದಂದರೆ ಕೋಟೆಯ ಮೊದಲಿನ ಬಾಗಿಲು ದೊಡ್ಡದಾಗಿದೆ, ಮಂಟಪ ಟೈಪ್ ಇದೆ. ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಈ ಕಲ್ಲುಗಳನ್ನು ಜೋಡಿಸ್ಬಿಟ್ಟು ನೀವು ನೋಡ್ಬೋದು. ಇಲ್ಲಿ ನೋಡಿ, ಆ ಗಜ ಬಾಗಿಲು ಇದೆಯಲ್ಲ, ಅದ್ರ ಎಡಗಡೆ ಬಂದರೆ ನೀವು ಫುಲ್ಲು ಈ ಕುಂದಳ್ಳಿ ಗ್ರಾಮ ನಿಮ್ಗೆ ಫುಲ್ ಕಾಣುತ್ತೆ. ಕುಂದಣ ಗ್ರಾಮ ಒಂದು ಫುಲ್ ವ್ಯೂಸ್ ನೋಡ್ಬೋದು ನೀವು. ಇಲ್ಲಿ ಅಷ್ಟು ಚೆನ್ನಾಗಿದೆ. ಇಲ್ಲಿ ಫುಲ್ ಎಲ್ಲ ಬೆಳೆ ನೋಡ್ಬೋದು. ಬರೀ ರಾಗಿನೇ ಇದೆ. ರಾಗಿ ಇವಾಗಲ್ಲ, ಆವಾಗಿನ ಕಾಲದಿಂದಲೂ ಇಲ್ಲಿ ರಾಗಿನ ಮೂಲ ಬೆಳೆಯಾಗಿ ಬೆಳ್ಕೊಂಡು ಬಂದಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರಲ್ಲ, ನೀವು ಯಾವುದೇ ಬೆಟ್ಟ ತಗೊಳ್ಳಿ, ನಮ್ಮ ಸುತ್ತಮುತ್ತ ದೇವನಹಳ್ಳಿ ಸುತ್ತಮುತ್ತ ತುಂಬ ಬೆಟ್ಟಗಳಿವೆ. ಅದೆಲ್ಲ ಟಿಪ್ಪು ಆಡಳಿತದಲ್ಲಿ ಟಿಪ್ಪು ಹೆಸರು ಬರುತ್ತೆ. ಟಿಪ್ಪು ಕಟ್ಟಿಸಿದ್ದಾನೆ, ಅದರದ್ದು ಇಂಪ್ರೂವ್ಮೆಂಟ್ ಮಾಡಿದೆ ಅಂತ. ಆದರೆ ಈ ಕುಂದಣ ಬೆಟ್ಟಕ್ಕೆ ಯಾವುದೇ ಟಿಪ್ಪುವಿನ ಹೆಸರು ಮಾಹಿತಿ ಇಲ್ಲ ಇಲ್ಲಿ. ಇದು ಬರೀ ನಮ್ಮ ವಿಜಯನಗರ ಸಾಮ್ರಾಜ್ಯ ಅರಸರಿದ್ರಲ್ಲ, ಆವಿನ ಕಾಲದಲ್ಲಿ ಈ ಕೋಟೆಯನ್ನು ಕಟ್ಟಲಾಗಿದೆ. ಇದು ಹೇಳೋಕಷ್ಟು ದೊಡ್ಡ ಕೋಟೆ ಅಲ್ಲ. ಈ ಸುತ್ತಮುತ್ತ ಗ್ರಿಲ್ ಎಲ್ಲ ಹಾಕಿದ್ದಾರೆ. ಈ ಗ್ರಿಲ್ ಎಲ್ಲ ಕಾಣ್ತಿತ್ತು ಅಷ್ಟು ಸರೌಂಡಿಂಗ್ ಮಾತ್ರ ಬರುತ್ತೆ. ನಾನು ಆವಾಗ ಹೇಳಿದೆ, ಇಲ್ಲಿ ರಾಗಿನ ಪ್ರಮುಖ ಬೆಳೆಯಾಗಿ ಬೆಳೀತಾ ಇದ್ರು ಅಂತ. ಈ ರಾಗಿನ ಯಾಕೆ ಬೆಳೀತಾ ಇದ್ರು ಅಂತ ಹೇಳಿದ್ರೆ, ಆವಾಗಿನ ಕಾಲದಲ್ಲಿ ಈ ಸೈನ್ಯ ಇದೆ ಅಲ್ಲ, ನಮ್ಮ ಒಂದು ರಾಜ್ಯದವ್ರು ಒಂದು ರಾಜ್ಯ ಕೋಟೆಗೆ ದಾಳಿ ಮಾಡ್ತಾರಲ್ಲ, ಆವಾಗ ರಾಗಿನ ಏನು ಮಾಡ್ತಾ ಇದ್ರು, ಈ ಕಲ್ಲಿನ ಮೇಲೆ ಸುರಿತಾ ಇದ್ರು ಅಂತೆ. ಈ ಕಲ್ಲಿದೆಯಲ್ಲ, ಈ ಕಲ್ಲಿನ ಮೇಲೆ ಸುರಿತಾ ಇದ್ರು. ಈ ಥರ ಯಾವಾಗಲೂ ಕೋಟೆ ಕಟ್ಟುವಾಗ ಒಂಥರ ಇಳಿಜಾರಲ್ಲಿ ಕಟ್ತಾರೆ ಕೋಟೆನ. ಯಾಕಂತ ಹೇಳಿದ್ರೆ ಇದನ್ನೇ ಮೆಥಡ್ ಇಟ್ಕೊಂಡು, ಇನ್ನೇನು ನಮ್ಮ ಕೋಟೆನ ಕೈ ಮೀರಿ ಶತ್ರುಗಳು ವಶಪಡಿಸ್ಕೊಳ್ತಾರೆ ಅನ್ನುವಾಗ ಅವರು ಇದು ಇರೋ ಎಲ್ಲ ಶಕ್ತಿನ ಪ್ರಯೋಗ ಮಾಡಿ ಲಾಸ್ಟಾಗಿ ಇದನ್ನು ಯೂಸ್ ಮಾಡ್ತಾರೆ. ಏನಂತ ಹೇಳಿದ್ರೆ, ರಾಗಿನ ಮೂಟೆ ಈ ಥರ ಇಳಿಜಾರು ಬಂಡೆಯಲ್ಲಿ ಸುರಿತಾ ಇದ್ರಂತೆ. ಆವಾಗ ಆ ಶತ್ರುಗಳು ಏನಿದ್ದಾರೆ ಅವ್ರು ಹತ್ತಿ ಬರ್ತಾರಲ್ಲ, ಅವಾಗೆಲ್ಲ ಜಾರಿ ಬೀಳ್ತಾ ಇದ್ರಂತೆ. ಆ ಥರ ಈ ಕೋಟೆನ ಆ ಥರ ವಿಧದಲ್ಲೂ ಒಂಥರ ಈ ಕೋಟೆನ ರಕ್ಷಣೆ ಮಾಡೋಕ್ಕೆ ಸೈನಿಕರು ಈ ಥರ ರಾಗಿಯನ್ನು ಯೂಸ್ ಮಾಡ್ತಾ ಇದ್ರು. ಬೆಟ್ಟದ ಮೇಲೆ ಒಂದು ಇಲ್ಲಿ ಮಂಟಪ ಇದೆ. ಅದು ಇವಾಗ ಒಂಥರ ವೈಟ್ ಕಲರ್ ಡಿಸ್ಟೆಂಪರ್ ಹೊಡೆದಿದ್ದಾರೆ. ಇದು ಮೋಸ್ಟ್ಲಿ ಆವಾಗ ಆಗಿನ ಕಾಲದಲ್ಲಿ ಈ ಸೈನಿಕರು ವಿಶ್ರಾಂತಿ ಪಡೆದಿದ್ದ ಜಾಗ ಅನ್ಸುತ್ತೆ. ಇದು ನೀವು ನೋಡ್ಬೋದು, ವೈಟ್ ಕಲರಲ್ಲಿದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಆಗಿನ ಕಾಲದ ಕಲ್ಲಿನಿಂದ ಮಾಡಿರೋದು, ಮೇಲ್ಗಡೆ ಫುಲ್ ಕಲ್ಲು, ಅದಕ್ಕೆ ಕಂಬನ ಈ ಥರ ನಿಲ್ಲಿಸಿದ್ದಾರೆ. ಇಲ್ಲೇ ವಿಶ್ರಾಂತಿ ಪಡಿತಾ ಇದ್ರು ಸೈನಿಕರು. ಇದು ಮುಂಚೆ ಇಲ್ಲಿ ಒಂದು ದೇವಸ್ಥಾನ ಏನೋ ಇದಿತ್ತು ಅನ್ಸುತ್ತೆ, ಎಲ್ಲ ಬಿದ್ದೋಗ್ಬಿಟ್ಟು ಇವಾಗ ಪುನಃ ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಈ ಕಲ್ಲು ಕೂಡ ಇದೆ ಆವಾಗಿಂದ. ಈ ದೇವಸ್ಥಾನ ಇದೆ ಅಂತ ಹೆಂಗೆ ನಾವು ಇದು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಒಂದು ಕಂಬ ಇದೆ ನೋಡಿ. ಇದು ಬಂದು ಗರುಡ ಕಂಬ ಅನ್ಸುತ್ತೆ. ಆವಾಗ ಇಲ್ಲಿ ದೇವಸ್ಥಾನ ಇಲ್ಲಿ ಅಲ್ಲಿ ಬಿದ್ದೋಗಿದೆಯಲ್ಲ, ಅದ್ರ ಮುಂದೆ ಇರೋದು ಇದು ಗರುಡ ಕಂಬ. ಇದಕ್ಕೆ ಯಾರು ಸಪೋರ್ಟ್ ಇಲ್ಲ ಅಂತ, ಇಲ್ಲಿ ಸಪೋರ್ಟ್ ಇಲ್ಲ, ಇದನ್ನ ನಿಲ್ಸಿದ್ದಾರೆ. ಅದು ಅಂದ್ರೆ ಆ ಬಂಡೆ ಕೆಳಗಡೆ ಏನು ಒಳಗಡೆ ಈ ತರ ಹೋಲ್ ಮಾಡಿಲ್ಲ, ಅದೇ ತರ ಹಂಗೆ ಅದನ್ನ ಸಪೋರ್ಟ್ ಎಲ್ಲ ನಿಲ್ಸಿದ್ದಾರೆ. ಇವಾಗ ರೀಸೆಂಟ್ ಆಗಿ ಅದು ಕಲ್ಲು ಬೀಳುತ್ತೆ ಅಂತ ಹತ್ರ ಕಲ್ಲಿಟ್ಟಿದ್ದಾರೆ. ಇದು ನೋಡಕ್ಕೆ ಗರುಡ ಕಂಬ. ಇದು ಗರುಡ ಕಂಬನೇ. ಇದ್ರ ಮೇಲೆ ಆಗಿನ ಕಾಲದ ಕೆತ್ತನೆ ಎಲ್ಲ ಇಲ್ಲೇ ಇದೆ. ಥರ ಚಕ್ರ ಇದೆ, ಯಾವುದೋ ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿರೋದೆಲ್ಲ ನೀವು ನೋಡ್ಬೋದು. ಈ ಕಡೆ ಇದ್ರಗಡೆ ಈ ದೇವಸ್ಥಾನ ಅಂತ ಹೇಳಿದ್ರೆ, ಇದು ಹಳೆ ದೇವಸ್ಥಾನ ಬಿದ್ದೋಗಿದೆ. ಅದಕ್ಕೆ ಸಾಕ್ಷ್ಯ ಅಂತ ಇಲ್ಲಿ ಗರುಡ ಕಂಬ ನೀವು ಮುಂದೆನೇ ಕಾಣ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಬಂಡೆಕಲ್ ಮೇಲೆ ಈ ಒರಳುಕಲ್ಲು ಮಾಡಿದ್ದಾರೆ. ಅಂತ ಹೇಳಿದ್ರೆ ಆಗಿನ ರಾಜರ ಕಾಲದಲ್ಲಿ ಈ ರಾಗಿ ಅಂತ ಹೇಳ್ತಾ ಇದ್ನಲ್ಲ ನಾನು, ಈ ರಾಗಿನ ಇಲ್ಲಿ ರುಬ್ಬಕ್ಕೆ, ಅಂದರೆ ಕೊಟ್ಟು ರುಬ್ಬಕ್ಕೆ, ಅಡುಗೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಮಾಡಿರೋ ರುಬ್ಬಕಲ್ಲು. ಇವಾಗ ಕುಂದಣ ಬೆಟ್ಟದಲ್ಲಿ ಹೊಸದಾಗಿ ಗ್ರಿಲ್ಗಳನ್ನು ಹಾಕಿದ್ದಾರೆ. ನೀವು ನೋಡ್ಬೋದು, ಯಾವುದು ಆ ಕಡೆ ಹೋಗಿ ಯಾರು ಬೀಳಬಾರ್ದು ಮಾಡಬಾರ್ದು ಅಂತ. ಈ ಗ್ರಿಲ್ಲಿಂದ ಆಚೆಗೆ ಫುಲ್ ಡೀಪ್ ಇದೆ.
ಇಲ್ಲಿ ಬಂದವರು ಯಾರು ಬೀಳ್ಬಾರ್ದು ಆ ಥರ ಅಂತ. ಆಗಿನ ಕಾಲದ ಬಂಡೆ ನೋಡಿ ಇನ್ನೂ ಅದೇ ಥರ ಇದೆ. ಇಲ್ಲಿನ ಬಂಡೆನೇ ಎಲ್ಲ ಕೆತ್ತನೆ ಮಾಡಿನೇ ಆವಾಗಲೇ ಈ ಥರ ಎಲ್ಲ ಇಲ್ಲಿ ಕೋಟೆ ಬೆಟ್ಟ ಇದೆಲ್ಲ ಮಾಡಿರೋದು. ಒಂದು ಬೇಜಾರು ಅಂತ ಹೇಳಿದ್ರೆ ಈಗ ದೇವಸ್ಥಾನದ ಈ ಕೆಳಗಡೆ ಕೋಟೆ ಎಲ್ಲ ಮೊದಲೆಲ್ಲ ರಾಗಿ ಬೆಳೀತಿದ್ದ ಜಾಗ ಎಲ್ಲ ಇವಾಗ ಸೈಟ್ ಅಲರ್ಟ್ ಮಾಡಿ ಲೇಔಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಜಾಗದಲ್ಲೆಲ್ಲ ಇವಾಗ ಏನು ಮಾಡ್ತಾ ಇದ್ದಾರೆ, ಹಳ್ಳಿ ಹೋಗಿ ಸಿಟಿ ಆಗ್ತಾ ಇದೆ. ಈ ಕೋಟೆ ಬಂದು ತುಂಬ ಚಿಕ್ಕದು. ಕೋಟೆಗಿಂತ ಈ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ 2 ಚೆನ್ನರಾಯ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಬಿಟ್ಟರೆ ಅಷ್ಟು ದೊಡ್ಡ ಕೋಟೆ ಅಲ್ಲ ಇದು. ತುಂಬ ಚಿಕ್ಕ ಕೋಟೆ. ಊರು ಕಾಣ್ತಾ ಇದೆಯಲ್ಲ, ಆ ಊರ ಹತ್ರ ಒಂದು ಬಂಡೆ ಇದೆ. ಅದು ಈ ಬೆಟ್ಟಕ್ಕೆ ಸಂಬಂಧಪಟ್ಟಿದ್ದ ಬಂಡೆ ಅನ್ಸುತ್ತೆ. ಅದು ಬಿಟ್ಟರೆ ಇದೆಲ್ಲ ಕಾಣ್ತಾ ಇದೆ, ಇದೆಲ್ಲ ಕುಂದಾಣ ಗ್ರಾಮ. ಇದು ಕುಂದಾಣ ಹಳ್ಳಿ. ನೀವು ನೋಡ್ತಾ ಇರೋದು ಅಲ್ಲಿಂದ ಅಲ್ಲಿವರೆಗೆಲ್ಲ ಬೇಸಾಯ ಮಾಡ್ತಾರೆ. ಬರೀ ರಾಗಿನೇ, ಬೇರೆ ಯಾವುದೇ ಬೆಳೆ ಇಲ್ಲ ಇಲ್ಲಿ. ಆಗಿನ ಕಾಲದಲ್ಲಿ ಈ ಕೋಟೆಗಳನ್ನು ಕಟ್ತಾರಲ್ಲ ಬರೀ ಕಲ್ಲಿನಿಂದನೇ. ಆ ಕಲ್ಲುಗಳನ್ನ ಯಾವ ಥರ ಮೇಲ್ಗಡೆ ತರ್ತಾರೋ, ಈ ಕುದುರೆ ಆನೆ ಅಂತಾರೆ. ಕುದುರೆ ಆನೆ ಅದು ಹೆಂಗೆ ಹತ್ತಿ ಬರುತ್ತೋ ಅಂತ ದೇವ್ರನ್ನ ನನಗೆ ಗೊತ್ತಿಲ್ಲ. ಈ ಅದ್ರ ಮೇಲೆ ಹೆಂಗೆ ಅದು ಯಾವ ಥರ ಬಂಡೆ ಮೇಲ್ಗಡೆ ಹಾಸ್ಕೊಂಡು ತಗೊಂಬರ್ತಾರೆ ಚಿಕ್ಕದಾಗಿ. ಆ ಬಂಡೆ ನೆಡ್ಬೇಕಂದ್ರೆ ಕಟ್ ಮಾಡಬೇಕಲ್ವಾ, ಅದು ಹೆಂಗೆ ಕಟ್ ಮಾಡಿ ಮೇಲ್ಗಡೆ ತರ್ತಾರ ಅಂತ ನಿಜವಾಗ್ಲೂ ಗೊತ್ತಾಗಲ್ಲಪ್ಪ. ಆಗಿನ ಕಾಲದ ಕೋಟೆ ಅಂತ ಹೇಳಿದ್ರೆ ಆಗಿನ ಕಾಲದ ರಾಜರೆಲ್ಲ ಯಾವ ಥರ ಆಡಳಿತ ಮಾಡಿದ್ದಾರೆ. ಈ ಥರ ನಮ್ಮ ಕೋಟೆಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಇಲ್ಲಿ ಬಂದು ಹಾಳು ಮಾಡೋದು, ಕೆಲವ್ರು ಏನು ಮಾಡ್ತಾರೆ ಅವ್ರವ್ರದ್ದೇ ಈ ಬಂಡೆ ಮೇಲೆಲ್ಲ ಕೆಲವರೆಲ್ಲ ಗೀಚೋದೆಲ್ಲ ಇದೆ. ಅದನ್ನೆಲ್ಲ ಹಾಳು ಮಾಡಿಬಿಡಿ ದಯವಿಟ್ಟು. ಇಲ್ಲಿ ಬಂದರೆ ಇದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಳೋದು ನೋಡಬೇಕು. ಇಲ್ಲೊಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ ಇದೆಲ್ಲ ಫುಲ್ ಗ್ರಿಲ್ ಹಾಕಿದ್ದಾರೆ. ಇದೊಂದು ಮಾತ್ರ ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ, ಯಾರು ಆಚೆ ಕಡೆ ಬೀಳಬಾರ್ದು ಮಾಡಬಾರ್ದು ಅಂತ. ಆಗಿನ ಕಾಲದಲ್ಲಿ ಈ ಥರ ನೋಡಿ, ನೀವು ಸರೌಂಡಿಂಗ್ ನೋಡ್ಬೋದು. ಈ ಕೋಟೆ ಸರೌಂಡಿಂಗ್ ಎಲ್ಲ ಅಂತ ಹೇಳಿದ್ರೆ ಮಧ್ಯದಲ್ಲಿ ಈಗ ರಾಜನ ಕೋಟೆ ಇದ್ದರೆ ಈ ಸುತ್ತಮುತ್ತ ಸರೌಂಡಿಂಗಿಂದ ಎಲ್ಲರೂ ದಾಳಿ ಮಾಡ್ತಾರೆ. ಆ ದಾಳಿಯಿಂದ ಉಳಿಸ್ಕೊಳ್ಳೋದೇ ಆವಾಗಿನ ಕಾಲದಲ್ಲಿ ಒಂದು ದೊಡ್ಡ ಸವಾಲಾಗಿತ್ತು. ನೀನು ಸೋಲ್ಬೇಕು, ಇಲ್ಲ ಸಾಯಬೇಕು, ಇಲ್ಲ ತನ್ನ ಕೋಟೆಯನ್ನು ಅವರಿಗೆ ಬಿಟ್ಕೊಡ್ಬೇಕು, ಅವರಿಗೆ ಜೀತದಾಳಾಗಬೇಕು. ಈ ಥರ ಅವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಇದ್ದಿದ್ದು. ತುಂಬ ಫೈಟ್ ಮಾಡ್ತಾಯಿದ್ರು, ಅವರ ಸಾಮ್ರಾಜ್ಯ ಉಳಿಸ್ಕೊಳ್ಳೋಕ್ಕೆ ತುಂಬ ಫೈಟ್ ಮಾಡ್ತಾಯಿದ್ರು. ಚೆನ್ನರಾಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತಂತೆ. ಇಲ್ಲಿ ಕುಂದಣ ಗ್ರಾಮ, ದೇವನಹಳ್ಳಿ, ಹೀಗೆ ಸುತ್ತಮುತ್ತ ತುಂಬ ಜನ ಅಂದರೆ 1000 ಜನ ಬಂದು ಇಲ್ಲಿ ಸೇರ್ತಾರಂತೆ. ಇಲ್ಲಿ ಕುಂದಣ ಬೆಟ್ಟ ಇದೆಯಲ್ಲ, ಈ ಬೆಟ್ಟಕ್ಕೆ ಒಂದೇ ಬಾಗಿಲಿರೋದು, ಅದು ಗಜ ಬಾಗಿಲು ಅಂತ ಹೇಳ್ತಾರೆ. ಆ ಬಾಗಿಲು ಬಿಟ್ಟರೆ ಇಲ್ಲಿ ಕೆಳಗಡೆ ಬಾಗಿಲು ಇರ್ಬೋದು ಅನ್ಸುತ್ತೆ. ಮೋಸ್ಟ್ಲಿ ಈ ಬೆಟ್ಟಕ್ಕೆ ಅಥವಾ ಕೋಟೆಗೆ ಒಂದೇ ಬಾಗಿಲಿರೋದು ಸುಳ್ಳು. ಬೇರೆ ಕಡೆ ಬಾಗಿಲು ಇರ್ಬೋದು, ಇಲ್ಲಿ ಯಾವುದು ಕಾಣ್ತಾ ಇಲ್ಲಪ್ಪ. ಕೆಳಗಡೆ ಇರ್ಬೋದು ಅನ್ಸುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ಬಂಡೆ ಮೇಲೆ ಈ ಥರ ಹೋಲ್ಗಳಿದೆ. ಇದು ಏನಂತ ಕೆಲವರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಂಗೆ ಎಷ್ಟು ಗೊತ್ತು ನಾನು ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಹೇಳಿದ್ರು, ಹಿಂದಿನ ಕಾಲದಲ್ಲಿ ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲ, ಮಿಷಿನ್ ಇರಲಿಲ್ಲ, ಏನಿಲ್ಲ. ಏನು ಮಾಡಿದ್ರು ಅವರು ಕೈಯಿಂದನೇ ಮಾಡಬೇಕಾಗಿತ್ತು. ಈ ಕಲ್ಲಿನಿಂದ ಅಥವಾ ಯಾವುದೋ ಸಣ್ಣ ಪುಟ್ಟ ಕಬ್ಬಣದಿಂದ ಇದ್ದರೆ ಮಾಡ್ತಾಯಿದ್ರು ಅನ್ಸುತ್ತೆ. ಈ ಥರ ಹೋಲ್ಗಳನ್ನ ನೋಡಿದ್ರೆ ನಿಮ್ಗೆ ಕಾಣಿಸ್ತೈತೆ ನೋಡಿ, ಈ ಬಂಡೆ ಮೇಲೆ ಎಲ್ಲ ಬಂಡೆ ಮೇಲೂ ಇದೆ ಅದು ಆ ಹೋಲು. ಇದೇನಂತ ಹೇಳಿದ್ರೆ, ಹಿಂದೆ ಈ ಬಂಡೆ ಹೊಡೆಯೋಕ್ಕೆ ಅವ್ರು ಐಡಿಯಾ ಮಾಡ್ತಾಯಿದ್ರು. ಏನಂತ ಹೇಳಿದ್ರೆ, ಉಪ್ಪು, ಬಿಸಿನೀರು, ಕಟ್ಟಿಗೆ ಇದನ್ನ 3 ಹಾಕಿ ಬಿಡ್ತಾಯಿದ್ರು. ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಒಂದು 10 ದಿನಗಳ ಕಾಲ ಹಂಗೆ ಬಿಡ್ತಾಯಿದ್ರು. ಬಿಟ್ಟಾಗ ಅದು ತನ್ನಷ್ಟಕ್ಕೆ ಅದು ಬಂಡೆ ಹೊಡ್ಕೊಳ್ಳೋದಂತೆ. ಈ ವಿಧದಲ್ಲಿ ಬಂಡೆಯನ್ನು ಕಟ್ ಮಾಡಿ ಈ ಕೋಟೆ ಬಾಗಿಲಿಗೆಲ್ಲ ಈ ಕಲ್ಲನ್ನು ಕಟ್ ಮಾಡಿ ಯೂಸ್ ಮಾಡ್ತಾರೆ ಆವಾಗಿನ ಕಾಲದಲ್ಲಿ. ಇದೆಲ್ಲ ನೀವು ಮಾರ್ಕ್ ಕಾಣ್ಬೋದು, ಇಲ್ಲಿದೆ ನೋಡಿ. ಸುಮ್ಮನೆ ನಾವು ಏನು ಅಂದ್ಕೊತೀವಿ, ಮಳೆ ಬಂದು ಎಲ್ಲ ಹೋಲಾಗಿದೆ ಅಂದ್ಕೊಂಡಿದ್ದೀವಿ. ಅದು ತಪ್ಪೋದು. ಆವಾಗಿನ ಕಾಲದಲ್ಲಿ ಈ ಥರ ಯೂಸ್ ಮಾಡಿ ಆ ಬಂಡೆಯನ್ನು ಕಟ್ ಮಾಡಿ ಕೋಟೆಗೆಲ್ಲ ಯೂಸ್ ಮಾಡ್ತಾಯಿದ್ರು.
ಇದಾಗ ಅವಾಗೆಲ್ಲ ಬೆಟ್ಟ ಎಲ್ಲ ಇನ್ನೂ ದೊಡ್ಡದಾಗಿದ್ರೆ ಈ ಊರೇ ಇರ್ತಾ ಇರಲಿಲ್ಲ ಅನ್ಸುತ್ತೆ. ಇವಾಗೆಲ್ಲ ಸುತ್ತಮುತ್ತ ಇರೋ ಎಲ್ಲ ಅಂದರೆ ರೈತರ ಜಮೀನೆಲ್ಲ ಇವಾಗ ರೈತರಿಗೆ ಬೆಳೆದಿರೋ ಬೆಳೆಗೆ ಬೆಲೆ ಇಲ್ಲ. ಹಾಗಾಗಿ ಎಲ್ಲ ಸೈಟ್ಗಳು ಮಾಡೋ ಥರ ಎಲ್ಲರೂ ಮಾರ್ಬಿಡ್ತಾ ಇದ್ದಾರೆ. ಅದೊಂದು ಬೇಕು, ರೈತರಿಗೆ ಬೆಲೆ ಕೊಡ್ರಿ. ರೈತರಿಗೆ ನಮ್ಮ ಗೌರ್ಮೆಂಟಿಂದ ಏನು ಬೆಲೆ ಇಲ್ಲ. ಹಾಗಾಗಿ ಈ ಥರ ಸೈಟ್ಗಳು ರೆಡಿ ಆಗ್ತಾ ಇದೆ. ಅದೇ ಬೇಜಾರು, ತಿನ್ನೋ ಅನ್ನಕ್ಕೆ ಬೆಲೆ ಇಲ್ಲ, ಬೆಳೆಯೋನಿ ಬೆಲೆ ಇಲ್ಲ. ನಮ್ಮ ದೇಶ ಹೆಂಗೆ ಉದ್ಧಾರ ಆಗುತ್ತೋ ಗೊತ್ತಿಲ್ಲ. ಈ ಬೆಟ್ಟದಲ್ಲಿ ಬರೋರಿಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಏನೂ ಇಲ್ಲ. ಇಲ್ಲಿ ನಂದು ಇಲ್ಲಿ ಬರೋರಿಗೆ ಒಂದು ವಿನಂತಿ, ದಯವಿಟ್ಟು ಈ ಜಾಗಗಳನ್ನೆಲ್ಲ ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ, ಸುಮ್ಮನೆ ಹಾಳು ಮಾಡಬೇಡಿ. ಮುಂದೆ ಯಾರು ಈ ಥರ ಜಾಗ ಇದೆ ಅಂತ ನೋಡೋದಾದರೆ ಈ ಟಿ ವಿಯಲ್ಲೂ ಮೊಬೈಲಲ್ಲೂ ನೋಡೋದಲ್ಲ, ರಿಯಲ್ ಆಗಿ ನೋಡಲಿ. ನಿಮ್ಮ ಮಕ್ಕಳಿಗೂ ತೋರಿಸಿ, ಬರೀ ಮೊಬೈಲು ಟಿ ವಿ ಅಂತ ತೋರಿಸ್ಬೇಡಿ. ವೀಕೆಂಡಲ್ಲಿ ಈ ಥರ ಒಂದು ಸರೌಂಡಿಂಗ್, ಬೆಂಗಳೂರು ಸರೌಂಡಿಂಗ್ ಅಥವಾ ನಿಮ್ಮ ಮನೆ ಪಕ್ಕ ಒಂದು 50-60 ಕಿಲೋಮೀಟರ್ ಇರೋ ದೂರದಲ್ಲಿ ಒಳ್ಳೆ ಪ್ರದೇಶವನ್ನು ತೋರಿಸಿ. ಇವು ಯಾವಾಗಲೂ ಗೇಮು ಅಂತ ಮೊಬೈಲ್ ಕೊಡಬೇಡಿ. ಈ ಥರ ಜಾಗಗಳನ್ನು ತೋರಿಸಿದ್ರೆ ಅವರಿಗೆ ನಮ್ಮ ಹಿಂದಿನ ಹಿಸ್ಟ್ರಿ ಎಲ್ಲ ಗೊತ್ತಾಗುತ್ತೆ. ಯಾವ ರಾಜ ಇಲ್ಲಿ ಬಂದ, ಯಾವ ರಾಜ ಇಲ್ಲಿ ದಾಳಿ ಮಾಡ್ದ, ನಮ್ಮ ಕರ್ನಾಟಕದ ಎಷ್ಟೆಷ್ಟು ಸಂಪತ್ತಿದೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟೆಷ್ಟು ಮರಗಳಿವೆ, ಎಷ್ಟೆಷ್ಟು ಗಂಧದ ಮರಗಳಿವೆ, ಈ ಥರ ಅರಣ್ಯ ಸಂಪತ್ತಿದೆ. ಈ ಥರ ಎಲ್ಲ ನಮ್ಮ ಮಕ್ಕಳಿಗೆ, ಅಂದರೆ ಮುಂದೆ ಬರೋ ಮಕ್ಕಳಿಗೆಲ್ಲ ತೋರಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ದೇಶ ಉದ್ಧಾರ ಆಗುತ್ತೆ. ಆ ಥರ ದೇಶ ಉದ್ಧಾರ ಆಗಲಿ. ಬರೀ ಮೊಬೈಲು, ಸ್ಕೂಲು ಹೋಗಿ ಮನೆ ಬಾ, ಓದು ಅಂತ ಪ್ರೆಷರ್ ಮಾಡಬೇಡಿ. ಈ ಥರ ವೀಕೆಂಡ್ ಆದರೆ ಜಾಸ್ತಿ ದೂರ ಬೇಡ, ಒಂದು ಹತ್ತತ್ರ ಸರೌಂಡಿಂಗ್ ಒಂದು 40 ಕಿಲೋಮೀಟ್ರ್ ನಿಮ್ಗೆ ಒಳ್ಳೊಳ್ಳೆ ಜಾಗ ಸಿಗುತ್ತೆ. ನಾನು ಬೆಂಗಳೂರು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಬೆಂಗಳೂರಿಂದ ಹತ್ತತ್ರ ಈಗ ನಾನು ಆಲ್ಮೋಸ್ಟ್ ದೇವನಹಳ್ಳಿ ಇದೆಯಲ್ಲ, ದೇವನಹಳ್ಳಿ ಸುತ್ತಮುತ್ತ ಸುಮಾರು ಅಂತ ಹೇಳಿದ್ರೆ ಈ ನಂದಿ ಹಿಲ್ಸ್ ಇದೆ, ಮಿಡಿಗೇಶಿ ಕೋಟೆ ಇದೆ, ಹಾಗೆ ನೀವು ಟೆಂಪಲ್ಗೆ ಹೋದರೆ ಗೊರವನಹಳ್ಳಿ ಇದೆ, ಅದೇ ಥರ ಭೋಗನಂದೀಶ್ವರ ದೇವಸ್ಥಾನ ಇದೆ, ಈ ಥರ ಏರ್ಪೋರ್ಟು, ತುಂಬ ಜಾಗ ಇದೆ ನೋಡೋದು. ನೀವು ಒನ್ ಡೇ ಟ್ರಿಪ್ ಮಾಡ್ತೀನಾದ್ರೂ ತುಂಬ ಜಾಗ ಇದೆ ನೋಡೋದು. ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ. ಸುಮ್ಮನೆ ಭಾನುವಾರ ಒಂದಿನ ವೇಸ್ಟ್ ಮಾಡಬೇಡಿ. ಏನಪ್ಪ ವಾರ ಎಲ್ಲ ಕೆಲಸ ಮಾಡಿ ಬೇಜಾರಾಗತ್ತೆ, ಭಾನುವಾರ ಮಲ್ಕೊತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಬಿಟ್ಟಿದ್ದು. ಬೆಟ್ಟದಲ್ಲಿ ಎಲ್ಲಿ ಹೋದ್ರೂ ಇದೊಂದು ಮಾತ್ರ ಬಿಡಲ್ಲ, ಈ ಬಾಟೆಗಳು ಎಸೆಯೋದು, ಸಿಗರೇಟು, ಈ ಥರ ಎಲ್ಲ ಬಂದೆಲ್ಲ ದಯವಿಟ್ಟು ಪ್ಲಾಸ್ಟಿಕ್ಗಳನ್ನು ಇಲ್ಲಿ ಬೆಟ್ಟದ ಮೇಲೆ ಯೂಸ್ ಮಾಡಬೇಡಿ. ಆಗಿನ ಕಾಲದಲ್ಲಿ ಎಲ್ಲ ಕಲ್ಲಿನ ಮೇಲೆ ಕೆತ್ತನೆ ಮಾಡಿ ಅದ್ರ ಕತೆ ಎಲ್ಲ ಹೇಳ್ತಾರೆ. ನಮ್ಮವ್ರು ಏನು ಮಾಡ್ತಾರೆ, ಇಲ್ಲಿ ಬಂದವರು ಈ ಥರ ಕೆತ್ತನೆ ಮಾಡ್ತಾರೆ. ಅವ್ರು ಅಲ್ಲಿ ಕೆತ್ತನೆ ಮಾಡಿದ್ರೆ ಕಂಬದ ಮೇಲೆ, ಕಲ್ಲಿನ ಮೇಲೆ ಇವರು ಈ ಥರ ಕೆತ್ತನೆ ಮಾಡ್ತಾರೆ. ಇದ್ರ ಮೇಲೆ ಏನೋ ಒಂದು ದೀಪನ ಏನೋ ಇಡ್ತಾರೆ ಅನ್ಸುತ್ತೆ ಆಗಿನ ಕಾಲದಲ್ಲಿ. ಅಂದರೆ ಇಲ್ಲಿ ಬೆಳಕಿಗೆ ಒಂದು ದೀಪನ ಏನೋ ಇಡ್ತಾರೆ ಅನ್ಸುತ್ತೆ. ಆಗಿನ ಕಾಲದಲ್ಲಿ ನೋಡಿ ಈ ಥರ ಬಂಡೆನೆಲ್ಲ ಸೀಲ್ ಮಾಡಿಬಿಟ್ಟು ಕೆಳಗಡೆ ಅಂದರೆ ಇಳಿಜಾರು ಪ್ರದೇಶಕ್ಕೆ ನೀರು ಹೋಗೋ ಥರ ಮಾಡ್ತಾಯಿದ್ರು. ಅಂದರೆ ಕೋಟೆಯಲ್ಲಿ ಎಲ್ಲೂ ನೀರು ನಿಲ್ಬಾರ್ದು, ನೀರು ನಿಂತರೆ ಪಾಚಿ ಬೀಳುತ್ತೆ, ಜಾರತ್ತೆ, ಈ ಥರ ಎಲ್ಲ ತುಂಬ ಆಲೋಚನೆ ಇಟ್ಕೊಂಡು ಅವ್ರು ಮಾಡೋ ಕೆಲಸಗಳು ಮಾತ್ರ ತುಂಬ ಚೆನ್ನಾಗಿರ್ತಾ ಇತ್ತು. ಕೋಟೆ ಮೇಲೆ ಇರೋ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಈ ಗರುಡಗಂಬ. ಈ ಗರುಡಗಂಬನ ಅದು ಯಾವುದೇ ಸಪೋರ್ಟ್ ಇಲ್ಲದೆ ನಿಲ್ಲಿಸಿದಾರಂತೆ. ಅದು ಯಾವ ಥರ ನಿಲ್ಲಿಸಿದಾರಂತ ನಿಜವಾಗ್ಲೂ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ನಿಲ್ಲಿಸಿರೋದು ಇದು. ಅಂದರೆ ಈಗ ಸದ್ಯಕ್ಕೀಗ ಅದು ಇಲ್ಲೆಲ್ಲ ಬಂದು ತಳ್ತಾರೆ ಮಾಡ್ತಾರೆ ಅಂತ ಅದಕ್ಕೆ ಒಂದು ಕಲ್ಲಿನ ಸಪೋರ್ಟ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಬಂದವ್ರದೆಲ್ಲ ಕೈ ಕೆಲಸ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಆ ಥರ ಮಾಡಿದ್ದಾರೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಿಷ್ಟು ಕುಂದಣ ಬೆಟ್ಟ ಅಥವಾ ಕುಂದಣ ಕೋಟೆ ಅಂತ ಕರೀತಾರಲ್ಲ, ಆ ಜಾಗದ ಒಂದು ಸಣ್ಣ ಮಾಹಿತಿ. ಇಲ್ಲಿ ಹಿಸ್ಟ್ರಿ ಎಲ್ಲ ನೋಡ್ಕೊಂಡು ಹೋಗ್ತಾ ಹೋದರೆ ತುಂಬ ಕತೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ಮಾಹಿತಿ ಇರೋದು. ಯಾರಾದರೂ ಒಳ್ಳೆ ಅಂದರೆ ಒಂದಿನ ಅಥವಾ ಒಂದಿನ ನಿಮಗೆ ಟೈಮ್ ಸಾಕಾಗಲ್ಲ, ಅರ್ಧ ದಿನದಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಈ ಕುಂದಣ ಬೆಟ್ಟ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಿಷ್ಟು ಈ ಜಾಗದ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೇರೆಯವ್ರಿಗೆ ಶೇರ್ ಮಾಡಿ. ಇಷ್ಟ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಜ್ NS 200. ಎಲ್ಲರಿಗೂ ನಮಸ್ಕಾರ.